ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇಂದಿನ ಸಂಚಿಕೆಯಲ್ಲಿ ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಅಂತ ಕರೆಯುವಂಥ ವಿಶೇಷವಾದ ಹಬ್ಬ. ಎಲ್ಲರೂ ಒಂದು 5-6 ದಿವಸದ ಮುಂಚೆನೆ ಈ ಬೆಲ್ಲ, ಎಳ್ಳು ಬೆಲ್ಲ ಅದನ್ನ ಸಿದ್ಧಪಡಿಸ್ಕೊಂಬಿಟ್ಟಿರ್ತಾರೆ. ಕೆಲವರು ಸಿದ್ಧಪಡಿಸ್ಕೊಡಲ್ಲ, ವಸ್ತುತಃ ಮನೆಯಲ್ಲೇ ಎಲ್ಲ ಮಾಡ್ಕೊಬೇಕು, ಬೇರೆಯವ್ರಿಗೆ ಕೊಡ್ಬೇಕು. ಎಳ್ಳು ಬೆಲ್ಲ ಕೊಡೋಣ, ಒಳ್ಳೆ ಮಾತಾಡೋಣ ಅಂತ ಬಹಳ ಪ್ರಸಿದ್ಧ. ಆದ್ರೆ ಅಂಗಡಿಗೆ ಹೋಗ್ತೀವಿ, ಸಿಗತ್ತೆ, ಅದು ಏನೇನು ಎಲ್ಲಾನು ಹಾಕ್ಬಿಟ್ಟಿರ್ತಾರೆ. ಎಳ್ಳು ಬೆಲ್ಲ ಎಳ್ಳೇ ಇರಲ್ಲ, ಕೆಲವು ಸಲ ಜಾಸ್ತಿ ಬೇರೆನೇ ಇರುತ್ತೆ. ಆದ್ರೆ ಎಳ್ಳು ಬಹಳ ಮುಖ್ಯ. ಮಕರ ಸಂಕ್ರಾಂತಿ ನಿಮಿತ್ತವಾಗಿ ಎಳ್ಳು ಬೆಲ್ಲ ಕೊಡೋದು. ಎಳ್ಳನ್ನೇ ಯಾಕೆ ಕೊಡೋದು ಅಂತ, ಅದು ಷಟ್ಟಿಲಾ ಏಕಾದಶಿಯಲ್ಲಿ ಕೇಳಿದಂತೆ ಇಲ್ಲೂ ಕೂಡ 6 ವಿಧವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ. ಒಂದು ಎಳ್ಳಿನ ಹೋಮ ವಿಶೇಷವಾಗಿ ಮಾಡೋದು, ಎಳ್ಳಿನಿಂದ ಸ್ನಾನ ಮಾಡೋದು. ಸ್ನಾನ ಅಂದ್ರೆ ಈ ನಾವೇನು ಬಕೆಟ್ ಏನ್ ಸ್ನಾನ ಮಾಡ್ತೀವಿ, ಒಂದ್ ಸ್ವಲ್ಪ ಒಂದ್ ಚುಟುಕಿ ಎಳ್ಳನ್ನು ಹಾಕೊಡೋದಷ್ಟೇ, ಅದರಿಂದ ಸ್ನಾನ ಮಾಡೋದು ಅಂತ ಅರ್ಥ. ಆಮೇಲೆ ಪಿತೃಗಳಿಗೆ ಎಳ್ಳಿನಿಂದ ತರ್ಪಣವನ್ನ ಕೊಡ್ತಾರೆ ಇವತ್ತಿನ ದಿವಸ. ಅಷ್ಟೇ ಅಲ್ಲದೇನೆ ಎಳ್ಳನ್ನ ತಿನ್ಬೇಕು, ಮತ್ತೆ ಎಳ್ಳನ್ನ ದಾನ ಮಾಡೋದು, ಮತ್ತೆ ದೀಪ ಹಚ್ಚಬೇಕಾದ್ರೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ಅಂತ. ಇಷ್ಟು ವಿಶೇಷವಾಗಿ ಮಕರ ಸಂಕ್ರಾಂತಿ ಮಾಡೋದು. ಯಾಕೆ ಎಳ್ಳಿನ ಬಗ್ಗೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ರುದ್ರದೇವರು ಒಂದು ಯಾಗ ಮಾಡ್ತಾರೆ, ಗೋ ಸವ ಅಂತ ಒಂದು ಯಾಗ. ಯಾಗ ಮಾಡಿದ ಮೇಲೆ ಎಳ್ಳನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿದ ದಿವಸ ಯಾವುದು? ಈ ಮಕರ ಸಂಕ್ರಾಂತಿ ದಿವಸನೇ ಎಳ್ಳು ಹುಟ್ಟಿದ್ದು, ಸೃಷ್ಟಿ ಮಾಡಿದ್ದು. ಹಾಗಾದ್ರೆ ಲೋಕಕ್ಕೆ ಬಂದಿದ್ದೇ ಎಳ್ಳು ಈ ದಿವಸ ರುದ್ರದೇವರಿಂದ. ಹಾಗಾಗಿಯೇ ಈ ದಿವಸ ಬ್ರಾಹ್ಮಣರಿಗೆ ಎಳ್ಳಿನ ದಾನ ಕೊಡೋದು, ಎಳ್ಳು ಬೆಲ್ಲ ಇದೆಲ್ಲ ಪರಸ್ಪರ ಆಗಿರೋದು ಇದಕ್ಕೆ. ಯಾಕೆ? ರುದ್ರದೇವರಿಗೆ ಸಂತೋಷ ಆಗತ್ತೆ. ಯಾಕೆ? ರುದ್ರದೇವರು ನಿರ್ಮಾಣ ಮಾಡಿದ್ರು ಎಳ್ಳನ್ನ. ಆ ನಿರ್ಮಾಣ ಮಾಡಿದ ಎಳ್ಳನ್ನ ನಾವು ಹಂಚ್ತಾ ಹೋದ್ರೆ ರುದ್ರದೇವರಿಗೆ ಪ್ರೀತಿ ಆಗತ್ತೆ, ನಮ್ಗೆ ಅನುಗ್ರಹ ಮಾಡ್ತಾರೆ ಅಂತ. ಈ ದೃಷ್ಟಿಯಲ್ಲಿ ಈ ಮಕರ ಸಂಕ್ರಾಂತಿ ದಿವಸ ಈ ಎಳ್ಳಿನ ಬಗ್ಗೆ, ಅದು ಬರೀ ಎಳ್ಕೊಟ್ರೆ ಎಲ್ಲ ಸಿಹಿಯಾಗಿರ್ಬೇಕು ಜೀವನ ಅಂತ ಈ ಬೆಲ್ಲ ಇತ್ಯಾದಿಗಳನ್ನೆಲ್ಲ ಬಳಸ್ಕೊಳ್ಳೋದು. ಕೆಲವರೆಲ್ಲ ಈ ಎಳ್ಳಿನ ಬರ್ಫಿಯನ್ನ ಕೊಡ್ತಾರೆ. ಯಾಕೆ? ಎಳ್ಕೊಡೋದ್ರಲ್ಲಿ ಎಳ್ಳೆ ಜಾಸ್ತಿ ಇರಲ್ಲ, ಅದನ್ನ ಎಳ್ಳು ಜಾಸ್ತಿ ಇರ್ಬೇಕು ಮುಖ್ಯವಾಗಿ. ಹಾಗಂತ ಬರೀ ಎಳ್ಳನ್ನೇ ತಿನ್ನೋದಲ್ಲ, ಜೊತೆಗೂ ಬೇರೆ ವಸ್ತುಗಳು ಇರ್ಬೇಕು. ಇದು ಮಕರ ಸಂಕ್ರಾಂತಿ ಹಬ್ಬದ ನಿಮಿತ್ತವಾಗಿ ಮಾಡ್ಕೊಳ್ಬೇಕಾಗಿದ್ದು. ಮತ್ತೊಂದು ಕಬ್ಬು, ಮಾವಿನ ಚಿಗುರು ಇದೆಲ್ಲ ಇದೆ. ಮತ್ತೆ ಮುತ್ತೈದೆಯರಿಗೆ ಮರದ ಬಾಗಿನ ಅದನ್ನೆಲ್ಲ ನೀಡ್ಬೇಕು. ಸ್ತ್ರೀಯರಿಗೆ ಒಂದು ವಿಶೇಷ ಅವಕಾಶ ಇದೆ ಈ ದಿವಸ. ಏನ್ ಮಾಡ್ಬೇಕು ಅವ್ರು ಅಂದ್ರೆ, ದಾಮೋದರನ ಪೂಜೆ ಅಂತ ಮಾಡ್ಬೇಕು. ಅಂದ್ರೆ ಮನೆಯಲ್ಲಿ ಅಂಬೆಗಾಲ ಕೃಷ್ಣನ್ ಪೂಜೆ ಮಾಡೋ ಕ್ರಮವನ್ನು ಇಟ್ಕೊಂಡಿರ್ತಾರೆ ಎಲ್ಲ ಹೆಂಗಸರು. ಆ ಅಂಬೆಗಾಲ ಕೃಷ್ಣನ್ ಇಟ್ಕೊಂಡು ದಾಮೋದರಾಯ ನಮಃ ಅಂತ ಒಂದು 108 ಸಲ ಹೇಳಿ ಹೂವುಗಳನ್ನ ಪೂಜೆ ಮಾಡ್ಬೇಕು ಅಂಬೆಗಾಲ ಕೃಷ್ಣನಿಗೆ. ಯಾಕೆ ಇದು ಮಾಡ್ಬೇಕು ಅಂದ್ರೆ, ಸತ್ಸಂತಾನ ಆಗತ್ತೆ ಅಂತವ್ರಿಗೆ, ಒಳ್ಳೆ ಸಂತಾನ ಆಗತ್ತೆ. ಅದು ಕೂಡ ದಧಿ ಮಂಥಾನ ದಾನ ಅಂತ ಒಂದು ಇದೊಂದಿದೆ. ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ, ಮೊಸರು, ಒಂದು ಬೆಳ್ಳಿ ಪಾತ್ರೆ, ಅದರಲ್ಲಿ ಬೆಳ್ಳಿ ಪ್ರತಿಮೆ, ಯಶೋದೆ ಪ್ರತಿಮೆ ಮತ್ತೆ ಕೃಷ್ಣನ್ ಪ್ರತಿಮೆ, ಒಂದು ಕಡಗೋಲು, ಆ ಒಂದು ಪಾತ್ರೆಯಲ್ಲಿ ಮೊಸರನ್ನೆಲ್ಲ ತುಂಬಿಸಿರ್ತೀವಿ ಆ ಬೆಳ್ಳಿ ಪಾತ್ರೆಯಲ್ಲಿ. ಆ ಕಡಗೋಲನ್ನ ಅದ್ಬೇಕು ಆ ಮೊಸರಿನ ಪಾತ್ರೆ ಒಳಗಡೆ. ಆಮೇಲೆ ಅಂಬೆಗಾಲ್ ಕೃಷ್ಣ ಮತ್ತೆ ಯಶೋದೆ ಪ್ರತಿಮೆ ಏನಿದೆ ಇದನ್ನ ಒಬ್ಬ ಬ್ರಾಹ್ಮಣನಿಗೆ ಕೊಡ್ಬೇಕು, ಅದು ದಂಪತಿಗಳಿಗೆ ಕೊಡ್ಬೇಕು. ಕೊಟ್ರೆ ಅವ್ರಿಗೂ ಸತ್ಸಂತಾನ ಆಗತ್ತೆ ಅಂತ. ಅದು ಈ ಮಕರ ಸಂಕ್ರಾಂತಿ ದಿವಸ ಮಾಡ್ಬೇಕಾದ ಕೆಲಸ, ಅದು ಬಹಳ ವಿಶೇಷ. ಅದೇನಂದ್ರೆ, ಮಕರ ರಾಶಿಗೆ ಸೂರ್ಯ ಸಂಚರಿಸ್ತಾನೆ, ಸೂರ್ಯ ಬದಲಾಗ್ತಾನೆ. ನಮ್ಗೆ ಅನ್ಕೊಳ್ತೀವಿ ಸೂರ್ಯ ಓಡಾಡೋದು ನಮ್ಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಬೆಳಗ್ಗೆ ಸೂರ್ಯ ನೋಡಿರ್ತೀವಿ, ಸಂಜೆ ಹೊತ್ತಿಗೆ ಇನ್ನೊಂದ್ ಕಡೆ ಬಂದಿರ್ತಾನೆ, ಇನ್ನೊಂದ್ ಕಡೆ ನೋಡ್ತೀವಿ, ಅದನ್ನ ಓಡಾಡ್ತಾನೆ ಅಂತ ಗೊತ್ತಾಗತ್ತೆ. ಆದ್ರೆ ಇದು ರಾಶಿಯಲ್ಲಿ ಓಡಾಡೋದು. ಅದು ಏನು ಒಂದೊಂದು ರಾಶಿ ಬಿಟ್ಟು, ಮೇಷ, ವೃಷಭ, ಮಿಥುನ ಎಲ್ಲಾ ರಾಶಿಗಳನ್ನ ತಿರುಗಿ ತಿರುಗಿ ಬರ್ತಾ ಇರ್ತಾನೆ. ಆದ್ರೆ ಮಕರ ಸಂಕ್ರಾಂತಿ ಅನ್ನೋದಕ್ಕೆ ತುಂಬಾ ಮಹತ್ವ. ಯಾಕೆ ಅಂದ್ರೆ, ಮಕರ ಸಂಕ್ರಾಂತಿಯಲ್ಲಿ ನೀವು ಎಷ್ಟು ಪುಣ್ಯ ಸಂಪಾದನೆ ಮಾಡ್ತೀರಿ, ಮಿಕ್ಕ ಸಂಕ್ರಾಂತಿಯಲ್ಲಿ ಅಷ್ಟು ಪುಣ್ಯ ಸಿಗಲ್ಲ. ವೃಷಭ ಸಂಕ್ರಾಂತಿ, ಮೇಷ ಸಂಕ್ರಾಂತಿ, ಪ್ರತಿ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿ, ಎಲ್ಲ ರಾಶಿಗಳೆಷ್ಟಿದೆ? 12 ರಾಶಿ. 12 ರಾಶಿಗಳಲ್ಲಿ ಪ್ರತಿ ಬಾರಿ ಸೂರ್ಯ ಬಂದಾಗ್ಲೂ ಒಂದೊಂದು ಸಂಕ್ರಮಣ ಅಂತ ಕರಿತೀವಿ ಅದಕ್ಕೆ. ಅದು ಮಕರ ಸಂಕ್ರಮಣ ಅಂದ್ರೆ, ಮಕರ ರಾಶಿಗೆ ಬಂದಾಗ ಯಾಕೆ ಅಷ್ಟೊಂದು ಮಹತ್ವ ಅಂದ್ರೆ, ಅದು ಸಂಕ್ರಮಣದ ಕಾಲ ಇರುತ್ತಲ್ಲ, ಅದ್ರ ಹಿಂದಿನ ದಿವಸ ಮುಂದಿನ ದಿವಸ ತುಂಬಾ ಪವಿತ್ರ. ಹಿಂದಿನ ದಿವಸದಲ್ಲಿ ನೀವೇನೇ ಕರ್ಮ ಮಾಡಿದ್ರು ಸತ್ಕರ್ಮ ಒಳ್ಳೆ ಫಲ, ಮಾರನೇ ದಿವಸನೂ ಅಷ್ಟೇ ಆಗುತ್ತೆ. ಅದು ಎಷ್ಟು ಅಂದ್ರೆ 40 ಘಳಿಗೆ ಅಂತ ಹೇಳ್ತಾರೆ. ಒಂದು ಘಳಿಗೆ ಅಂದ್ರೆ 24 ನಿಮಿಷ, 40 ಘಳಿಗೆ ಅಂತ ಲೆಕ್ಕ ಹಾಕೊಳ್ಳಿ. ಹಾಗಾದ್ರೆ ಈ ಇಷ್ಟು ಘಳಿಗೆ ಕಾಲ ಹಿಂದೆ ಮುಂದೆ ತುಂಬಾ ಪುಣ್ಯ, ಸಂಕ್ರಮಣದ ಹಿಂದೆ ಮುಂದಿನ ಟೈಮ್. ಆದ್ರೆ ಇದೊಂದು ಎಚ್ಚರ ಇರಬೇಕು, ಶುಭ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ. ಈಗ ನಾವು ಮದುವೆ ಮುಂಜಿ ಅಂತೆಲ್ಲ ಇರುತ್ತೆ, ಈ ಸಂಕ್ರಮಣ ಇದ್ದಾಗ ಅದಕ್ಕಿಂತ ಒಂದು ವಾರ ಅಥವಾ ಒಂದು 5 ದಿವಸನಾದ್ರೂ ಮುಂಚೆ, ಮತ್ತೆ ಆಮೇಲೆ 5 ದಿವಸ ಏನು ಶುಭ ಕರ್ಮಗಳನ್ನ ಮಾಡೋ ಹಾಗಿಲ್ಲ. ಅದೇ ಹಿಂದಿನ ದಿವಸ ಒಂದ್ ದಿವಸ ಪುಣ್ಯ ಕಾಲ ಏನು ಅಂದ್ರೆ,
ಈ ಸೂರ್ಯನ ಆರಾಧನೆಗೆ ವಿಶೇಷ ಮಹತ್ವ, ತಿಲ ಹೋಮ ಇತ್ಯಾದಿಗಳನ್ನ ಮಾಡಬಹುದು. ಹಾಗಾದ್ರೆ ಸ್ತ್ರೀಯರು ಏನ್ ಮಾಡ್ಬೇಕು? ಯಾಕೆ ದಾಮೋದರನ ಪೂಜೆ ಮಾಡ್ಬೇಕು ಅಂದ್ರೆ, ಒಂದು ಈ ಮುಟ್ಟಾಗಬೇಕಾದ ಒಂದು ದೋಷ ಇರುತ್ತೆ. ಈಗ ಸಂತಾನಕ್ಕೆ ಪ್ರತಿಬಂಧಕ ಏನಾಗಿರುತ್ತೆ? ಸರಿಯಾಗಿ ಮುಟ್ಟಾಗ್ತಾ ಇರಲ್ಲ. ಸರಿಯಾಗಿ ಪೀರಿಯಡ್ಸ್ ಬಂದ್ರೆ ಒಂದು ಕಾಲದಲ್ಲಿ ಅವರು ಸಂತಾನವನ್ನ ಪಡಿತಾರೆ, ಯೋಗ್ಯ ರೀತಿಯಲ್ಲಿ ಅವರಿಗೆ ಮಕ್ಕಳಾಗುವಂತ ಭಾಗ್ಯ ಸಿಗುತ್ತೆ. ಹಾಗೆ ರಜಸ್ವಲ ದೋಷ ಇರುತ್ತಲ್ಲ, ಆ ದೋಷ ಪರಿಹಾರಕ್ಕೆ ಮಕರ ಸಂಕ್ರಾಂತಿ ದಿವಸ ಅಂಬೇಗಾಲ್ ಕೃಷ್ಣನನ್ನ ದಾಮೋದರಾಯನಮ ಅಂತ ಹೇಳಿ ಪೂಜೆ ಮಾಡ್ಬೇಕು. ಇದೊಂದು ವಿಶೇಷ. ಪುರುಷರು ಏನ್ ಮಾಡ್ಬೇಕು? ಪುರುಷರು ಸೂರ್ಯನಾರಾಯಣನ್ ಜಪ ಮಾಡ್ಬೇಕು. ದಿವಸ ಮಾಡ್ತಾ ಇರ್ತೀವಿ, ಆದ್ರೆ ಸೂರ್ಯನಾರಾಯಣ ಅಂತ ಗೊತ್ತಿರಲ್ಲ. ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ. ಅಲ್ಲೇನ್ ಹೇಳ್ತಾರೆ? ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ, ಸೂರ್ಯ ಮಂಡಲದ ಒಳಗಡೆ ಇರೋ ನಾರಾಯಣನ ಪೂಜೆ. ಹಾಗಾಗಿ 108 ಜಪ, ಗಾಯತ್ರಿ ಜಪ ಈ ಮಕರ ಸಂಕ್ರಾಂತಿ ದಿವಸ. ಹಾಗೆ 364 ಬಾರಿ ನಾರಾಯಣ ಅಷ್ಟಾಕ್ಷರ ಮಂತ್ರ, ಅದರ 3 ಬಾರಿ ಮಾಡಿದ್ರೆ ಅವರಿಗೆ ಸೂರ್ಯನ ಅನುಗ್ರಹ ಆಗುತ್ತೆ. ಯಾಕೆ ಇಷ್ಟೊಂದು ಮಕರ ಸಂಕ್ರಾಂತಿಗೆ ಇನ್ನೂ ಮಹತ್ವ ಇದೆ ಅಂದ್ರೆ, ಇವತ್ತಿನ ದಿವಸ ದೇವತೆಗಳೆಲ್ಲ ವೈಕುಂಠ ದ್ವಾರದ ಹತ್ರ ಬರ್ತಾರೆ. ಬಂದು ಸ್ವಾಮಿ ಬಾಗ್ದೆ ತೆಗೀರಿ, ನಿನ್ ದರ್ಶನ ಮಾಡ್ಬೇಕು ನಿಲ್ತಾರಂತೆ. ಬ್ರಹ್ಮದೇವರಿಂದ ಹಿಡಿದು ಎಲ್ಲಾ ದೇವತೆಗಳು, ಅಲ್ಲಿ ವಿಷ್ಣು ಲಕ್ಷ್ಮೀ ದೇವಿ ಜೊತೆಗಿರ್ತಾನೆ, ಎಲ್ಲಾ ದೇವತೆಗಳು ಬಂದಿದ್ದಾರೆ. ಮುಂದೆ ದೀಪವನ್ನ ಹಚ್ತಾರಂತೆ. ದೀಪವನ್ನ ಹಚ್ಚಿ ದೇವರ ದರ್ಶನ ಮಾಡ್ತಾರೆ. ಅದು ಯಾವ ದಿವಸ? ಇದೇ ಮಕರ ಸಂಕ್ರಾಂತಿ ದಿವಸ. ಹಾಗಾಗಿ ನಾವು ಇವತ್ತು ದೇವರ ದರ್ಶನವನ್ನ ಮಾಡೋದು ಬಹಳ ವಿಶೇಷ. ಇದು ಗೋಪೂಜೆ ಅಂತ ಮಾಡ್ಲಿಕ್ಕಿದೆ ಇವತ್ತು. ಗೋಪೂಜೆ ಹೇಗೆ? ಅರ್ಶನ ಹಚ್ಬೇಕು, ಗೋವಿಗೆ ಕೊಂಬಿಗೆ ಕುಂಕುಮ ಹಚ್ಬೇಕು, ಮತ್ತೆ ಗೋಗ್ರಾಸ ಅಂತ ಅದಕ್ಕೇನ್ ತಿನ್ನಿಸ್ಬೇಕು, ಹುಲ್ಲು ಇತ್ಯಾದಿಗಳು ಅದನ್ನೆಲ್ಲ ಇಡ್ಬೇಕು. ಇಲ್ಲ ಅಂದ್ರೆ ಕೆಲವ್ರು ಮನೇಲಿ ಪದ್ಧತಿ ಇಟ್ಕೊಂಡಿರ್ತಾರೆ, ಒಂದು ಹುಂಡಿಯಲ್ಲಿ ಗೋವಿಗೆ 1 ವರ್ಷಕ್ಕೋ 1 ತಿಂಗಳಿಗೋ ಹೋಗಿ ಗೋ ಸೇವೆಗೆ ಅಂತ ದಕ್ಷಿಣೆ ಹಾಕ್ತಾ ಇರ್ತಾರೆ. ಅದನ್ನ ಇವತ್ತಿನ ದಿವಸದಿಂದಲೂ ಪ್ರಾರಂಭ ಮಾಡಿ. ಇವತ್ತು ನಿಮಗೆ ಕೊಡ್ಲಿಕ್ಕೆ ಆಗದೆ ಇದ್ರು ಗೋವಿಗೆ ಏನೋ ಒಂದು ಮಾಡ್ಬೇಕು. ಆ ನಿಟ್ಟಿನಲ್ಲಿ ಗೋ ಸೇವೆ ಮಾಡೋದು ಬಹಳ ವಿಶೇಷ. ಇನ್ನು ಅಷ್ಟೇ ಅಲ್ಲದೆ ಈ ತುಳಸಿ ಕಟ್ಟೆ ಹತ್ರ ಹೋಗ್ಬೇಕು ಸ್ತ್ರೀಯರು. ತುಳಸಿ ಕಟ್ಟೆ ಹತ್ರ ಹೋಗಿ ಸೂರ್ಯನಿಗೆ ಹಾಲಿನ ನೈವೇದ್ಯ ಮಾಡ್ಬೇಕು. ಅಷ್ಟೇ ಅಲ್ಲ, ಇವತ್ತಿನ ದಿವಸ ಒಳಗಡೆ ಕೂತ್ಕೊಳ್ಬಾರ್ದು, ಹೊರಗೆ ಓಡಾಡ್ತಾ ಇರ್ಬೇಕು ಮಕರ ಸಂಕ್ರಾಂತಿ ದಿವಸ. ಯಾಕೆ? ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳ್ಬೇಕು. ಸೂರ್ಯ ಉತ್ತರ ಕಡೆ ಪಥ ತಿರುಗಿಸ್ತಾನೆ ಅಂತ ಇದೆ ಮಕರ ಸಂಕ್ರಾಂತಿ ದಿವಸ. ಇದು ರಥ ಸಪ್ತಮಿಗೂ ನಾವು ಹೇಳ್ತೀವಿ, ಇಲ್ಲಿಗೂ ಹೇಳ್ತೀವಿ. ಅಂತೂ ಸೂರ್ಯನ ರಥ ಸಂಚಾರ ಏನಿದೆ ಅದು ವಿಶೇಷವಾಗಿ ಉತ್ತರ ಪಥದ ಕಡೆ ತಿರುಗ್ತಾನೆ. ಆದ್ರಿಂದ ಈ ದಿವಸ ವಿಶೇಷವಾಗಿ ಅವನ ದರ್ಶನ ನಮಗಾಗ್ಬೇಕು, ನಮಗೆ ಅವನ ದರ್ಶನ ಆಗ್ಬೇಕು, ಎರಡೂ ಕೂಡ. ಅಂದ್ರೆ ಏನರ್ಥ? ನಾವು ಸೂರ್ಯನ ನೋಡಿದ್ರೆ ಸೂರ್ಯ ನಮ್ಮನ್ನ ನೋಡ್ತಾನೆ, ನಾವು ನೋಡಿದ್ರೆ ತಿರ್ಕೊಂಡು ಮನೆಯಲ್ಲೇ ಕೂತಿದ್ರೆ ಸೂರ್ಯ ಯಾಕೆ ನಮ್ಮನ್ನ ನೋಡ್ತಾನೆ? ಓ ಬಂದಿದ್ದಾನ ಅನುಗ್ರಹ ಮಾಡ್ತೀನಿ ಇವನಿಗೆ ಅಂತ ಬರ್ತಾನೆ. ಹಾಗಾಗಿ ಹೊರಗಡೆ ಇರ್ಬೇಕು. ಮತ್ತೆ ಮಕರ ಸಂಕ್ರಾಂತಿ ಎಂಥ ಉತ್ತಮ ಪರ್ವಕಾಲ ಅಂದ್ರೆ, ಗಂಗಾ, ಯಮುನೆ, ಕೃಷ್ಣ ಈ ಎಲ್ಲ ನದಿಗಳಿಗೆ ಹೋಗಿ ಸ್ನಾನವನ್ನ ಮಾಡ್ಬೇಕು. ಇನ್ನೊಂದು, ಸಂಕ್ರಾಂತಿ ಹಬ್ಬದಲ್ಲಿ ಈ ಮರದ ಬಾಗಿನ ನೀಡ್ಬೇಕಲ್ಲ ಸ್ತ್ರೀಯರು, ಆಗೊಂದು ಕ್ರಮ ಅನುಸರಿಸ್ಬೇಕು. 5 ಮಡಿಕೆ, ಮಣ್ಣಿನ ಮಡಿಕೆ, 5 ಮಡಿಕೆಯಲ್ಲಿ 3 ಮಡಿಕೆಯಲ್ಲಿ ತುಂಬಿಸಿರ್ಬೇಕು. ಮಡಿಕೆ ಅಂದ ಕೂಡಲೇ ತುಂಬಾ ದೊಡ್ಡ ಮಡಿಕೆ ಎಲ್ಲ ಕೊಡ್ಬೇಕು. ಒಂದು ಚಿಕ್ಕ ಚಿಕ್ಕದಾಗಿ ಏನಿರುತ್ತೆ ಕಲಶಗಳ ತರ ಅಷ್ಟು. ಅದರಲ್ಲಿ ಬೋರೆ ಹಣ್ಣು, ಕಬ್ಬಿನ ತುಂಡು, ಮತ್ತೆ ನೆಲಗಡಲೆ, ಹತ್ತಿ, ಮತ್ತೆ ಕಡಲೆಕಾಳು, ಎಳ್ಳು, ಬೆಲ್ಲ, ಅರಿಶಿನ, ಕುಂಕುಮ ಇದೆಲ್ಲ ತುಂಬಿಸಿರ್ತಾರೆ ಆ ಇದರಲ್ಲಿ ಮಣ್ಣಿನ ಮಡಿಕೆಯಲ್ಲಿ. ಇದು 3 ಮಡಿಕೆಯಲ್ಲಿ, ಹಾಗೆ 2 ಮಡಿಕೆಯಲ್ಲಿ ತುಂಬಿಸಿರ್ತಾರೆ. ಇದೆಲ್ಲ ದಾಮೋದರನಿಗೆ, ಅಂಬೇಗಾಲ್ ಕೃಷ್ಣ ಅಂದ್ರೆ ದಾಮೋದರ ಅಂತಾನೆ ಅರ್ಥ. ದಾಮೋದರ ಅಂದ್ರೇನು? ಹಗ್ಗ ಕಟ್ಟಿಸ್ಕೊಂಡು ಅವನು ಯಶೋದೆ ಕೈಲಿ ಅಂತ. ದಾಮ ಉದರ, ದಾಮ ಅಂದ್ರೆ ಹಗ್ಗ, ಉದ ಅಂದ್ರೆ ಹೊಟ್ಟೆ. ಅಂದ್ರೆ ಅಂಬೇಗಾಲ್ ಕೃಷ್ಣ ಏನಿದಾನ ಅವನೇ ಮುಂದೆ ಚೇಷ್ಟೆ ಮಾಡಿದಾಗ ಯಶೋದೆ ಕಟ್ಟಿರ್ತಾಳಲ್ಲ, ಅಂಥ ದಾಮೋದರನಿಗೆ ಈ 5 ಮಡಿಕೆಯಲ್ಲಿ ನೈವೇದ್ಯ ಮಾಡ್ಬೇಕಂದ್ರೆ ಮುಂದಿಟ್ಟು, ದಾಮೋದರಾಯ ನಮಃ, ನಿನಗೆ ಅರ್ಘ್ಯ ಕೊಡ್ತಾ ಇದ್ದೀನಪ್ಪ ಸ್ವಾಮಿ, ಇದನ್ನು ಸ್ವೀಕಾರ ಮಾಡು ಅಂತ. ಅಲ್ಲಿ 3 ಮಡಿಕೆಯನ್ನ ಸುವಾಸಿ ನೀರಿಗೆ ಬಾಗಿನ ನೀಡಬೇಕು, ಒಂದು ತುಳಸಿ ದೇವಿ ಮುಂದೆ ಇಡಬೇಕು, ಮತ್ತೊಂದನ್ನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡ್ಬೇಕು. ಇದು ಈ ಮಕರ ಸಂಕ್ರಾಂತಿ ದಿವಸ ಸ್ತ್ರೀಯರು ಮಾಡಬೇಕಾದ ಕ್ರಮ. ಇನ್ನೊಂದು, ಈ ಹೊಸದಾಗಿ ಮದುವೆ ಯಾರಾಗಿರ್ತಾರೆ ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, 5 ಮನೆಗೆ ಹೋಗ್ಬೇಕು, ಎಳ್ಳನ್ ಬೀರೋದು ಅಂತ ಏನು ಸಂಪ್ರದಾಯ ಇದೆ, ಅದನ್ನ ಅನುಷ್ಠಾನ ಮಾಡ್ತಾರೆ. ಮತ್ತೆ ಕೆಲವರು ಇವತ್ತಿನಿಂದ ಆರಂಭಿಸಿ 5 ಬಾಳೆಹಣ್ಣು ಮೊದಲನೇ ವರ್ಷ, ಈ ತರ 5 ವರ್ಷ ಪ್ರತಿ ವರ್ಷ ಹೆಚ್ಚೆಚ್ಚಾಗ್ತಾ ಹೋಗ್ತಾರೆ. 5 ಮೊದಲನೇ ವರ್ಷ ಆದ್ರೆ ಮಕರ ಸಂಕ್ರಾಂತಿ ದಿವಸ, ಇನ್ನು ಮುಂದಿನ ವರ್ಷದಲ್ಲಿ ಇನ್ನ 5 ಬಾಳೆಹಣ್ಣು ಹೆಚ್ಚು ಅಂದ್ರೆ 10, 15, 20, 25ವರೆಗೆ ಅಂದ್ರೆ ಪೂರ್ಣ ಆಯ್ತು ಅಂತ. ಹೀಗೆ ದಾಮೋದರನ ಪೂಜೆ ಮತ್ತೆ ಗಾಯತ್ರಿ ಮಂತ್ರ ಜಪ. ಅಷ್ಟೇ ಅಲ್ಲ, ಗೋಧಿಯನ್ನ ಹಸುಗಳಿಗೆ ತಿನ್ನಿಸ್ಬೇಕು ಈ ಮಕರ ಸಂಕ್ರಾಂತಿ ದಿವಸ, ಅದು ಇದೆ. ಯಾರ್ಯಾರ ಜಾತಕದಲ್ಲಿ ಸೂರ್ಯ ನೀಚ ಸ್ಥಾನದಲ್ಲಿದ್ರೆ ಅಥವಾ ಶತ್ರು ಸ್ಥಾನ ಅಂತ ಹೇಳ್ತೀವಿ, ಅಂದ್ರೆ ಈ ಸೂರ್ಯ ಗ್ರಹಕ್ಕೆ ಇದು ಅನುಗ್ರಹ ಆಗ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಸೂರ್ಯನ ಒಂದು ಮಣಿ ಇರುತ್ತೆ, ಅದನ್ನ ಧರಿಸಿರ್ತೀವಿ, ನವಗ್ರಹದ ಉಂಗುರವನ್ನ ಧರಿಸಿರ್ತೀವಿ. ಕೆಲವು ಸಲ ನಮ್ಮ ರಾಶಿಯಲ್ಲೇ ಸೂರ್ಯ ಇರ್ತಾನೆ, ಮಕರ ಸಂಕ್ರಾಂತಿ ನಮಗೆ ಅನಿಷ್ಟ ಇರುತ್ತೆ, ಯಾಕೋ ಸೂರ್ಯನ ಅನುಗ್ರಹ ಸರಿಗಿರಲ್ಲ. ಆದ್ರೆ ಮಕರ ಸಂಕ್ರಾಂತಿ ದಿವಸ ನೀವೇನ್ ಮಾಡಿ, ಈ ವಿಶೇಷವಾಗಿ ಸೂರ್ಯನ ಆರಾಧನೆ ಮಾಡಿ, ನಿಮಗೆ ಅಪಘಾತ, ದುರ್ಮರಣ, ಅನಾರೋಗ್ಯ ಇದ್ಯಾವುದು ಕೂಡ ಆಗಲ್ಲ.
ಮತ್ತಲ್ದೆ ಎಳ್ಳಿನ ದಾನ ಯಾಕೆ ವಿಶೇಷ ಈ ಮಕರ ಸಂಕ್ರಾಂತಿ ದಿವಸ? ಎಳ್ಳನ್ನು ತಿನ್ನೋದೊಂದು, ಕೊಡೋದೊಂದು. ಯಾಕೆ ವಿಶೇಷ ಅಂದ್ರೆ, ಈ ರವಿ ತಾನು ತನ್ನ ಮಗನ ಮನೆಗೆ ಸೇರ್ಕೊಳ್ತಾನಂತೆ ಜ್ಯೋತಿಷ್ಯದ ಪ್ರಕಾರ. ಎಲ್ಲಿ ಸೇರ್ತಾನೆ ರವಿ? ಶನಿಯ ಗ್ರಹ ಇರುತ್ತಲ್ಲ, ಶನಿ ಮನೆ, ಅಲ್ಲಿ ಮಗನ ಮನೆಗೆ ಹೋಗಿ ಸೇರ್ಕೊಳ್ತಾನೆ. ಶನಿಗೇನ್ ಪ್ರೀತಿ? ಎಳ್ಳು. ಅದು ಬಹಳ ಪ್ರಸಿದ್ಧ. ಹಾಗಾಗಿ ಶನಿದೇವರ ಮನೆಗೆ ಹೋದ ರವಿಗೆ ನಾವ್ ಏನ್ ಅರ್ಪಣೆ ಮಾಡ್ಬೇಕು? ಶನಿ ಖುಷಿಯಾದ ಕೊಟ್ರೆ ರವಿಗೂ ಖುಷಿ ಆಗ್ಬಾರ್ದು. ಯಾಕೆ? ಮಗನಿಗೆ ಕೊಟ್ಟಾಗ ತಂದೆ ತಾಯಿಗಳಿಗೆ ಸಂತೋಷ. ನೀವು ಮಕ್ಳು ಇದ್ದ ಮನೆಗೆ ಹೋಗಿ ತಂದೆ ತಾಯಿಗೆ ಎಲ್ಲ ಕೊಡಿ, ಮಗುಗೆ ಏನೋ ಕೊಡದೆ ಇದ್ರು ಅದೇನೋ ಒಂಥರ. ಮಗು ಕೊಟ್ಬಿಡಿ ಸಾಕ, ತಂದೆ ತಾಯಿಗಳಿಗೆ ಏನು ಕೊಡ್ಬೇಡಿ, ಸಹಜವಾಗಿ ಅವ್ರಿಗೆ ಸಂತೋಷ ಆಗತ್ತೆ. ಹಾಗಾಗಿ ಎಳ್ಳನ್ನ ಕೊಟ್ರೆ ಶನಿದೇವರ ತೃಪ್ತಿ, ಅದು ನಮ್ಗೆ ರವಿಯ ತೃಪ್ತಿಗೆ ಕಾರಣ ಆಗತ್ತೆ. ಮತ್ತೆ ಈ ಮಕರ ಸಂಕ್ರಮಣದ ಮರುದಿನ ವಿಶೇಷವಾಗಿ ಆಚರಣೆದ ಖರೀದಿನ ಅಂತ ಕರೀತಾರೆ. ಅಂದ್ರೆ ಮಕ್ಕಳನ್ನ 5 ವರ್ಷದ ಮಕ್ಕಳು ಅದ್ರ ಒಳಗಡೆ ವಯಸ್ಸಿನ ಏನಿರ್ತಾರೆ ಅವ್ರಿಗೆಲ್ಲ ಈ ಗೋಡಂಬಿ, ದ್ರಾಕ್ಷಿ ಹಣ್ಣು ಮತ್ತೆ ಬೋರೆ ಹಣ್ಣು ಇದನ್ನೆಲ್ಲ ಹಾಕಿ ವಿಶೇಷವಾಗಿ ಕರಿ ಎರಿಯೋದು ಅಂತ ಮಾಡ್ತಾರೆ. ಎಲ್ಲ ಮಕ್ಕಳನ್ನ ಕೂಡ್ಸಿರ್ತಾರೆ. ಅದು ಮಕರ ಸಂಕ್ರಮಣದ ಮಾರನೇ ದಿವಸ ಮಾಡ್ಬೇಕು. ಕೆಲವರು ಮಕರ ಸಂಕ್ರಮಣ ದಿವಸನೂ ಕೂಡ ಆಚರಣೆಯಲ್ಲಿ ಇಟ್ಕೊಂಡಿರ್ತಾರೆ. ಇದೆಲ್ಲದರ ಮುಂಚೆ ದಾಮೋದರನ ಪೂಜೆಯನ್ನ ಮಾಡ್ಬೇಕಲ್ಲ, ಅದಕ್ಕೆ ಒಂದೇ ಒಂದು ಈ ಸಂಕಲ್ಪ ಇದೆ ಚಿಕ್ಕದಾಗಿ. ನಿಮಗೆ ಸಂಕಲ್ಪದ ಮಂತ್ರಗಳನ್ನ ಹಾಗೆ ಹೇಳ್ಕೊಳ್ಳಿಕ್ ಬರ್ದೇ ಇದ್ರು ಅರ್ಥ ತಿಳ್ಕೊಂಡು ಒಂದು ಉದ್ಧರಣೆಯಿಂದ ಅರ್ಘ್ಯಕ್ಕೆ ಪಾತ್ರೆ ನೀರ್ ಬಿಟ್ರು ಸಾಕು. ಏನು? ಮಮ ಸಕಲ ಸೌಭಾಗ್ಯ ಸುಖ ಸಂತಾನ ಪ್ರಾಪ್ತಿ ದ್ವಾರ ಸಮಸ್ತ ದುರಿತಕ್ಷಯಾರ್ಥಂ ದಾಮೋದರ ಪ್ರೀತ್ಯರ್ಥಂ ಕುಲದೇವತಾ ಪ್ರೀತ್ಯರ್ಥಂ. ನನ್ನ ಎಲ್ಲ ಸೌಭಾಗ್ಯ ಸುಖ ಸಂತಾನ, ನನ್ನ ಪಾಪಗಳು ಎಲ್ಲ ಇದು ಪರಿಹಾರ ಆಗಿ ಸಂತಾನ ಭಾಗ್ಯ ದೊರಕ್ಲಿ, ನನ್ನ ಎಲ್ಲ ಪಾಪಗಳು ಕಳೆದು ಹೋಗ್ಲಿ, ಮತ್ತೆ ನಾನು ಈ ವ್ರತವನ್ನ ಏನ್ ಮಾಡ್ತಾ ಇದ್ದೀನಿ, ಮಕರ ಸಂಕ್ರಮಣ ವ್ರತ, ಇದು ಪೂರ್ಣ ಆಗ್ಲಿ ಅನ್ನೋದಕ್ಕೋಸ್ಕರ ದಾಮೋದರ ನಿನಗೆ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅಂತ ದಾಮೋದರನಿಗೆ ಅರ್ಪಣೆಯನ್ನ ಮಾಡ್ಬೇಕು. ಇನ್ನು ಇವರು ಸ್ತ್ರೀಯರಾಗ್ಬೇಕಾದ್ರೆ ದಾಮೋದರನ ಪ್ರೀತಿಗೋಸ್ಕರ ರಜಸ್ವಲ ದೋಷ ನಿವೃತ್ತಿಯರ್ಥಂ ಅಂತ ಹೇಳ್ಕೊಳ್ಬೇಕು. ಅದು ಪ್ರತಿಯೊಬ್ಬ ಸ್ತ್ರೀಯರು ಕೂಡ ನಾವು ವಿಶೇಷವಾಗಿ ರಜಸ್ವಲೆಯರಾದಾಗ ಅದೊಂದು ದೊಡ್ಡ ದೋಷ, ಅದರ ಪರಿಹಾರ ಆಗ್ಬೇಕು ಅಂತ ಆದ್ರೆ ಅದೇನಂತ ಹೇಳ್ತಾರೆ, ಬ್ರಹ್ಮಹತ್ಯೆಯನ್ನ ಹಂಚದ್ನಂತೆ ಇಂದ್ರದೇವರು ಮಾಡಿದ್ದನ್ನ ಹಂಚ್ಬೇಕಾದ್ರೆ ಸ್ತ್ರೀಯರಲ್ಲೂ ಹೋಗಿ ರಜಸ್ವಲ ದೋಷವಾಗಿ ಸೇರ್ಕೊಳ್ತು ಅಂತ ಹೇಳ್ತಾರೆ. ಹಾಗಾಗಿ ಈ ದೋಷ ಪರಿಹಾರ ಆಗ್ಲಿಕ್ಕೋಸ್ಕರ ವಿಶೇಷವಾಗಿ ಮಕರ ಸಂಕ್ರಾಂತಿ ದಿವಸ ದಾಮೋದರನ ಪೂಜೆಯನ್ನು ಮಾಡ್ಬೇಕು. ಯಾಕೆಂದ್ರೆ ಈ ರಜಸ್ವಲೆ ಆಗಿದ್ದ ಕೆಲವು ಏನ್ ಮಾಡ್ತಾರೆ, ಒಂದೇ ಕಡೆ ಕೂಡ್ಬೇಕು, ಕೂಡ್ಲಿಕ್ಕಾಲ ಏನೋ ಮುಟ್ತಾರೆ, ಅಥವಾ ಅವರ ನೆರಳು ಬೀಳತ್ತೆ, ಅಥವಾ ದೇವರ ಪೂಜೆ ಮಾಡ್ಬೇಕಾದ್ರೆ ಎಂದಿಗೂ ರಜಸ್ವಲೆಯರು ಮಾತಾಡೋ ಹಾಗಿಲ್ಲ. ಮಾತಾಡಿ ಶಬ್ದ ಪೂಜೆ ಮಾಡೋರು ಏನೋ ಶಬ್ದ ಕೇಳ್ಕೊಂಡ್ರೆ ಅದೊಂದು ದೊಡ್ಡ ದೋಷ. ಇದು ಏನೋ ಒಂದು ಸಣ್ಣ ದೋಷ ಆಗ್ಬಿಟ್ಟಿರುತ್ತೆ. ಇದು ಯಾವುದು ಆಗ್ಬಾರ್ದು ಅಂದ್ರೆ ಇದಕ್ಕೋಸ್ಕರ ಈ ದಾಮೋದರನ ಪೂಜೆಯನ್ನ ಮಕರ ಸಂಕ್ರಾಂತಿ ದಿವಸ ಮಾಡ್ಬೇಕು. ತಾಂಬೂಲ ದಾನ ಅಂತ ಮಾಡ್ಬೇಕು. ತಾಂಬೂಲ ದಾನ ಅಂದ್ರೆ 32 ಬೆಳೆದೆಲೆ ಇರ್ಬೇಕು. ಬರೀ ಏನೋ 5 ಅಲ್ಲ, 32 ಅಡಿಕೆ, ಏಲಕ್ಕಿ, ಲವಂಗ, ಕರ್ಪೂರ ಇದೆಲ್ಲ ಇರ್ಬೇಕು. ಒಂದು ತಾಂಬೂಲವನ್ನ ಕೊಟ್ರೆ ಎಷ್ಟು ಫಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದ್ರೆ, ನೈವೇದ್ಯ ಸಮರ್ಪಣೆ ಮಾಡೋದು ಬೇರೆ ಟೈಮ್, ತಾಂಬೂಲ ನೀಡ್ಬೇಕಾದ್ರೆ ಬೇರೆ ಟೈಮ್ ಅಂತೆ. ಅದರಲ್ಲೂ ಮೊದಲು ಸೂರ್ಯನಾರಾಯಣ, ಬ್ರಹ್ಮದೇವರು, ರುದ್ರದೇವರು, ಪಾರ್ವತಿಪತಿ, ಆಮೇಲೆ ಸೂರ್ಯ, ಆಮೇಲೆ ಮನ್ಮಥ, ಬುದ್ಧಿ ಸಿದ್ಧಿ ವಿಘ್ನಾಧಿಪತಿ, ಆಮೇಲೆ ಲೋಕಪಾಲಕರು, ಇಷ್ಟು ಜನರೆಲ್ಲ ಪೂಜೆ ಮಾಡಿ ಆ ಭಗವಂತನಿಗೆ ತೃಪ್ತಿಯನ್ನ ಪಡಿಸ್ಬೇಕು. ಅಲ್ಲಿ ಒಂದೊಂದು ಕೊಡ್ತಿರಲ್ಲ, ಅಡಿಕೆ ಇಡ್ಬೇಕು. ಕೆಲವು ಸರಿ ತಾಂಬೂಲ ಕೊಡ್ಬೇಕಾದ್ರೆ ಒಂದೊಂದನ್ನು ಬಿಟ್ಬಿಡ್ತೀವಿ, ಹಾಗೆ ಬಿಡೋಂಗಿಲ್ಲ. ಯಾಕಂದ್ರೆ ಅಡಿಕೆ ಕೊಟ್ರೆ ಬ್ರಹ್ಮದೇವರಿಗೆ ತೃಪ್ತಿ, ವಿಳೆದೆಲೆ ಕೊಟ್ರೆ ದೇವರಿಗೆ ತೃಪ್ತಿ ಶ್ರೀಹರಿಗೆ, ಮತ್ತೆ ಸುಣ್ಣ ಕೊಟ್ರೆ ರುದ್ರದೇವರಿಗೆ ತೃಪ್ತಿ, ಮತ್ತೆ ಕರ್ಪೂರ ಏಲಕ್ಕಿ ಜಾತಿ ಪತ್ರ ಕೊಟ್ರೆ ಇಂದ್ರಾದಿ ದೇವತೆಗಳಿಗೆ ತೃಪ್ತಿ, ಮತ್ತೆ ಖದಿರ ಕಾಷ್ಟ ಅದೇನಿದೆ ಖದಿರವನ್ನ ಕೊಟ್ರೆ ಕಾಮನು ತೃಪ್ತಿಯನ್ನ ಪಡಿತಾನೆ ಅಂದ್ರೆ ಮನ್ಮಥ, ನೀರನ್ನ ಕೊಟ್ರೆ ಸುಖ ಪಡಿತಾನೆ, ಅನ್ನವನ್ನ ನೀಡಿದ ರಾಜ್ಯವನ್ನ ಹೊಂದುತ್ತಾನೆ. ಹೀಗೆ ಒಂದೊಂದೊಂದು ಫಲ ವಿಶೇಷವಾಗಿ ಈ ಮಕರ ಸಂಕ್ರಾಂತಿ ಪ್ರಯುಕ್ತವಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳ್ತಾ ತಾಂಬೂಲ ದಾನ ಮಾಡಿದವನ್ಗೆ ಎಲ್ಲಾ ಸಿಗತ್ತಂತೆ, ಸುಖ, ರಾಜ್ಯ, ಚಕ್ಷುಸ್ಸು, ಒಳ್ಳೆ ದೃಷ್ಟಿ. ಈಗ ತಾಂಬೂಲ ದಾನಕ್ಕೂ ತುಂಬಾ ಮಹತ್ವ ಇದೆ. ಇನ್ನು ಈ ಸಂಕ್ರಾಂತಿ ಪುಣ್ಯಕಾಲ ಏನಿದೆ ಇದರಲ್ಲಿ ದಾನ ಮಾಡ್ಬೇಕಾಗಿದ್ದೇನು ಅಂತ ಇನ್ನೊಂದು ಕೊನೆಯ ಭಾಗಕ್ಕೆ ಬರೋಣ. ದಾನ ಮಾಡ್ಬೇಕಾಗಿದ್ದಿಷ್ಟೇ, ಧೇನುಂ ತಿಲಮಯೀಂ ರಾಜನ್ ದದ್ಯಾತ್ ಯಶ್ಚ ಉತ್ತರಾಯಣೆ ಸರ್ವಾನ್ ಕಾಮಾನ್ ಅವಾಪ್ನೋತಿ ವಿಂದತೆ ಪರಮಂ ಸುಖಂ. ಅದರಿಂದ ತಿಲ ಧೇನುದಾನ ಅಂತ ಇದೆ, ಅಂದ್ರೆ ಎಳ್ಳಿನ ಧೇನುದಾನ ಏನಿದೆ ಅದನ್ನ ಕೊಡ್ಬೇಕು. ಎತ್ತಿನ ದಾನ ಅಂದ್ರೆ ಎಳ್ಳು ಮತ್ತೆ ಒಂದು ಗೋದಾನ ಅಂತಿದೆಯಲ್ಲ, ಆ ತರ ಎತ್ತಿನ ದಾನವನ್ನ ಕೊಡೋದು, ಇದರಿಂದ ರೋಗದಿಂದ ಮುಕ್ತಿಯನ್ನ ಪಡಿತಾನೆ ಅಂತ ಇಷ್ಟೆಲ್ಲ ವಿಶೇಷವಾಗಿ ಫಲವನ್ನ ಹೇಳ್ತಾ, ಇನ್ನು ಪೊಂಗಲ್ ಹಬ್ಬ ಅಂತ ಕರೀತಾರೆ. ವಿಶೇಷವಾಗಿ ಮಕರ ಸಂಕ್ರಾಂತಿ ಹುಗ್ಗಿ ಹಬ್ಬ ಆಗಿರತ್ತೆ ಹಿಂದೆ, ಇವತ್ತು ಪೊಂಗಲ್ ಮಾಡಿ ಸಮರ್ಪಣೆಯನ್ನ ಮಾಡೋದು ಕೂಡ ಇದೆ. ಕೊನೆಯದಾಗಿ ಮಕರ ಸಂಕ್ರಾಂತಿ ದಿವಸ ನೀವು ಸಣ್ಣ ಒಂದು ದಕ್ಷಿಣೆ ಕೊಡಿ, ಗೋಪಿ ಚಂದನ ಕೊಟ್ಟು, ಬಾಳೆಹಣ್ಣು ಕೊಟ್ಟು, ಏನೋ ಒಟ್ಟು, ಅಥವಾ ಎಳ್ಳು ಇದು ಬೆಲ್ಲವನ್ನ ಏನ್ ಕೊಡ್ತೀರಿ ಕೊಟ್ಟಾಗ ಒಂದು ದಕ್ಷಿಣೆ ಇಟ್ಟು ಕೊಡ್ಬೇಕು ಅಂತ. ಯಾರಿಗೆ ಕೊಡಿ, ಮನೆಯಲ್ಲಿ ದೊಡ್ಡವ್ರ ಹತ್ರ ಹೋಗಿ ಆಶೀರ್ವಾದ ಪಡ್ಕೊಳ್ತೀವಿ, ದೊಡ್ಡವ್ರಿಗೆ ಏನ್ ದಕ್ಷಿಣೆ ಇಡ್ಬೇಕು ಅಂತಿಲ್ಲ.
ಯಾರು ದಂಪತಿಗಳು ಬ್ರಾಹ್ಮಣ ದಂಪತಿಗಳಿದ್ರೆ ಉತ್ತಮರಾದವರು ಅವ್ರಿಗೆ ಕೊಡ್ಬೇಕಾದ್ರೆ ದಕ್ಷಿಣೆನ ಇಟ್ಕೊಡಿ. ನಿಮ್ಮ ಗುರುಗಳು ಅಂತ ಇರ್ತಾರೆ ಯಾರಾದ್ರೂ, ಆ ಗುರುಗಳ ಮನೆಗೆ ಹೋಗಿ ಅವ್ರ ಆಶೀರ್ವಾದ ಬೇಡ್ತಾ ದಕ್ಷಿಣೆ ಇಟ್ರೆ ಮಾತ್ರ ದೇವರಿಗೆ ಪರಿಪೂರ್ಣ ತೃಪ್ತಿ. ಸೂರ್ಯಗ್ರಹಣ ಚಂದ್ರಗ್ರಹಣ ಅನುಷ್ಠಾನ ಮಾಡಿದ್ರೆ ಎಷ್ಟು ಪುಣ್ಯನೋ ಅದಕ್ಕಿಂತ ಅನಂತ ಪಟ್ಟು ಪುಣ್ಯ ಮಕರ ಸಂಕ್ರಾಂತಿ ದಿವಸ ಪ್ರತಿಯೊಂದು ಆಚರಣೆಗೂ ಇದೆ. ಸ್ತ್ರೀಯರಿಗೂ ತುಂಬಾ ಕೆಲಸ ಇದೆ, ಪುರುಷರಿಗೂ ಕೆಲಸ ಇದೆ. ಹಾಗಾಗಿ ಇಬ್ರು ಕೂಡ ಮಕರ ಸಂಕ್ರಾಂತಿ ಹಬ್ಬವನ್ನ ವೈಭವದಿಂದ ಆಚರಿಸಿ ಎಲ್ಲರೂ ಆ ಸೂರ್ಯನಾರಾಯಣನ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.